ಚಾನಲ್ ಮಂಜು ಅಂಡ್ ಮನು. ಮೊದಲಿಗೆ ಇವತ್ತು ಎಲ್ರಿಗೂ ಹ್ಯಾಪಿ ಶಿವರಾತ್ರಿ. ಜೊತೆಗೆ ಇವತ್ತು ವುಮೆನ್ಸ್ ಡೇ. ಯಾರೆಲ್ಲ ವುಮೆನ್ಸ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರಿಗೆಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ. ಅಂಡ್ ಯಾರೆಲ್ಲ ಜೆಂಟ್ಸ್ ನೋಡ್ತಾ ಇದ್ದೀರಾ ನಿಮ್ಮ ಮನೇಲಿರೋ ಲೇಡೀಸ್ಗೆ ಎಲ್ರಿಗೂ ವುಮೆನ್ಸ್ ಡೇನ ನನ್ನ ಕಡೆಯಿಂದ ಕನ್ವೆ ಮಾಡ್ಬಿಡಿ. ಇವಾಗ ಜಸ್ಟ್ ನಂದು ಹಬ್ಬದ ಪೂಜೆ ಮುಗೀತು. ನಾನು ಹಿಂದಿನ ವಿಡಿಯೋನಲ್ಲಿ ಹೇಳ್ದಂಗೆ ನಮ್ಗೇನು ಗ್ರ್ಯಾಂಡ್ ಇಲ್ಲ, ಜಸ್ಟ್ ಮನೆನೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿದೆ. ಟೈಮು 1:00 ಆಗೋಗ್ಬಿಡ್ತಾ ಆಲ್ರೆಡಿ. ಸಾಹೇಬ್ರು ಬೆಳಗ್ಗೆಯಿಂದ ವಾಕ್ ಮಾಡ್ತಾ ಅವ್ರೆ. ಮನು ಹಬ್ಬಕ್ಕೆ ವಿಶ್ ಮಾಡು ಮನು. ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಹ್ಯಾಪಿ ವುಮೆನ್ಸ್ ಡೇ. ಬಟ್ ಇವತ್ತು ಒಂದೇ ದಿನ ಅಲ್ಲ ವುಮೆನ್ಸ್ ಡೇ, ಇಡೀ ವರ್ಷನೂ ವುಮೆನ್ಸ್ ಡೇನೆ. ಬಟ್ ಏನೋ ಹೇಳ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ಆದ್ರೂ ಇವತ್ತು ಒಂಥರ ಎಲ್ಲ ಲೇಡೀಸ್ಗಳಿಗೆ ಸ್ಪೆಷಲ್ ಫೀಲ್ ಆಗುತ್ತೆ. ಏನು ಇದೆ, ಎಲ್ಲ ವರ್ಷದಲ್ಲಿ ಎಲ್ಲ ದಿನವೂ ಒಂದೇ. ಓಕೆ, ಎನಿವೇಸ್ ಇವಾಗ ಹೋಗ್ಬೇಕು, ಊಟ ಮಾಡಬೇಕು. ಬೆಳಗ್ಗೆ ತಿಂದಿದ್ದಷ್ಟೇ ಎಲ್ಲ ಮುಗಿಸೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಇವತ್ತೇನು ಸ್ಪೆಷಲ್ಲು ಮಾಡಿಲ್ಲ ನಾನು. ಮೂಲಂಗಿ ಸಾಂಬಾರು, ರೈಸ್ ಮಾಡಿದ್ದೀನಿ. ಪಾಯಸ ಮಾಡೋಣ ಅಂದ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ. ನೋಡೋಣ, ಆದರೆ ಸಂಜೆ ಒಂದು ಸಿಂಪಲಾಗಿ ಮಾಡ್ತೀನಿ. ಮೊನ್ನೆ ಸಾಯಂಕಾಲ ಟೆಂಪಲ್ಗೆ ಹೋಗ್ತೀನಿ. ಇವಾಗ ಆಗಲ್ಲ ಮಂಜು, ಬಿಸಿಲು ಅಂತ ಹೇಳಿದ್ದಾರೆ. ಸಾಯಂಕಾಲ ಹೋಗ್ತೀಯ ಮನೆ ಟೆಂಪಲ್ಗೆ? ಓಕೆ. ಬಟ್ ನಾನು ಹೋಗೋಕ್ಕಾಗಲ್ಲ, ಆಫೀಸ್ ಇರೋದ್ರಿಂದ. ಅವರೊಬ್ಬರೇ ಹೋಗಿ ಜಸ್ಟ್ ಒಂದು ಕೈ ಮುಕ್ಕೊಂಡು ಬರ್ತಾರೆ. ನನ್ನ ಪರವಾಗಿನೂ ಕೇಳ್ಕೊಂಡು ಬಂದ್ಬಿಡು ಮನು. ಓಕೆ, ಎಲ್ಲರೂ ಪರವಾಗೂ ಕೇಳ್ಕೊಂಡು ಬಾ. ಇವಾಗ ಜಸ್ಟ್ ಊಟ ಮುಗೀತು, ಟ್ಯಾಬ್ಲೆಟ್ ನುಂಗೋಣ ಅಂತ ಬಂದೆ. ಟ್ಯಾಬ್ಲೆಟ್ ಸ್ಟ್ರಿಪ್ ಕಂಪ್ಲೀಟ್ ಖಾಲಿ ಆಗೋಗ್ಬಿಟ್ಟಿದೆ ಮನು. ಟ್ಯಾಬ್ಲೆಟ್ ಫುಲ್ ಖಾಲಿ. ನಾನು ಹೇಳೋದೇ ಸಾಯಂಕಾಲ ತರ್ತೀಯಾ? ಇವಾಗ ನಾನು ಯೂಶಲಿ ಮಧ್ಯಾಹ್ನ ನುಂಗ್ತಾ ಇದ್ದೆ. ಓಕೆ, ಇವತ್ತೊಂದಿನ ಏನು ಮಾಡೋಕ್ಕಾಗಲ್ಲ, ಸಾಯಂಕಾಲ ನುಂಗ್ತೀನಿ. ಇದೇನಪ್ಪ ಟ್ಯಾಬ್ಲೆಟ್ ಅಂದರೆ ಫಾಲಿಕ್ ಆ್ಯಸಿಡ್. ಫಾಲಿಕ್ ಆ್ಯಸಿಡ್ ಯೂಶ್ವಲಿ ಡಾಕ್ಟ್ರು ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಾರೆ ಆ ಹೆಣ್ಮಕ್ಳಿಗೆ ಕಾಮನ್ ಆಗಿ ಸಜೆಸ್ಟ್ ಮಾಡ್ತಾರೆ. ನಾನೊಂದು 6 ಮಂತ್ಸಿಂದನೂ ತಗೊತಾ ಇದ್ದೀನಿ, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತಾ ಇದ್ದೀನಿ. ಬಟ್ ಆದರೂ ಇನ್ನು ಏನು ದೇವ್ರ ಕರುಣೆ ತೋರಿಸಿಲ್ಲ. ರೀಸೆಂಟಾಗಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಓಡಾಡ್ತಾ ಇರೋದು ನೋಡಿದ್ದೆ ಅಪ್ಪ, ಒಂದು 2 ಡೇಸ್ ಬ್ಯಾಕು. ನಾನಂತೂ ಎಷ್ಟು ಡಿಸ್ಟರ್ಬ್ ಆಗೋಗ್ಬಿಟ್ಟಿದೆ ಗೊತ್ತಾ ಅದನ್ನು ನೋಡಿ. ಯಾರೋ ಒಬ್ಳು ತಾಯಿ, ಒಂದು 2.5-3 ವರ್ಷದ ಮಗು ಅನ್ಸತ್ತೆ, ಎಷ್ಟು ಮುದ್ದಾಗಿ ಮಾತಾಡತ್ತೆ ಗೊತ್ತಾ ಮಗು. ಅದಕ್ಕೇನೋ ಚೆನ್ನಾಗಿ ಹೊಡೆದಿದ್ದಾಳೆ, ಹೊಟ್ಟೆ ಮೇಲೆಲ್ಲ ಕಚ್ಚಿದಾಳಂತೆ. ಅದು ನೋಡಿ ಫುಲ್ಲು ನನಗೆ ಕಣ್ಣಲ್ಲೆಲ್ಲ ನೀರು ಬರ್ತಾಯಿತ್ತು. ನಾನು ಅನ್ಕೊತಾ ಇದ್ದೆ, ನಾವು ಮಗು ಬೇಕು ಅಂದ್ಕೊಂಡು ಎಷ್ಟೊಂದು ಸಿಕ್ಕಿದ ದೇವ್ರಿಗೆಲ್ಲ ಕೈ ಮುಗಿತೀವಿ, ಸಿಕ್ಕಿ ಡಾಕ್ಟ್ರನ್ನೆಲ್ಲ ಕನ್ಸಲ್ಟ್ ಮಾಡ್ತೀವಿ, ಸಜೆಷನ್ ತಗೊತೀವಿ, ಏನೆಲ್ಲ ಮಾಡ್ತೀವಿ. ಅಂಥವ್ರಿಗೆ ಮಕ್ಕಳು ದೇವ್ರು ಕೊಡ್ತಾನೆ. ಯಾರೆಲ್ಲ ಬೇಕು ಅಂತ ನಂತರ ಎಷ್ಟೊಂದು ಹೆಣ್ಮಕ್ಳು ಮಗು ಬೇಕೇ ಬೇಕು ಅಂತ ಬರೋ ದೇವ್ರಿಗೆಲ್ಲ ಕೈ ಮುಗಿತಾ ಇರ್ತಾರೆ. ಅವರಿಗೆ ತಡೆದು ನಿಲ್ಲಿಸಿ ಸತಾಯಿಸಿ ಮಕ್ಕಳು ಕೊಡ್ತಾನೆ. ಏನಂತೀಯ ಮನು? ನನಗಂತ ನೆನೆಸ್ಕೊಂಡು, ನಮ್ಗೆ ಈಗಲೂ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ಮಗುನ ಎಷ್ಟು ಮುದ್ದಾಗಿ ಮಾತಾಡ್ತಾ ಇತ್ತು ಗೊತ್ತಾ ಮನು. ಅದನ್ನು ತಗೊಂಡೋಗಿ ಚೈಲ್ಡ್ ವೆಲ್ಫೇರಲ್ಲಿ ಇಟ್ಕೊಂಡಿದ್ದಾರೆ. ಸೊ ನೆನ್ನೆ ವಿಡಿಯೋನ ಕಂಟಿನ್ಯೂನೇ ಮಾಡೋಕ್ಕಾಗಲಿಲ್ಲ ನನಗೆ. ಅದಾದಮೇಲೆ ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ನಲ್ಲ, ಹಾಗಾಗಿ ಮನುನು ಸ್ವಲ್ಪ ಟೆಂಪಲ್ಗೆ ಹೋಗಿ ಬರೋದು ಎಲ್ಲ ಬ್ಯುಸಿ ಆದರೂ. ಇದು ನೆಕ್ಸ್ಟ್ ಡೇ ಸ್ಯಾಟರ್ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಟೈಮ್ ನೋಡಿ ಆಲ್ರೆಡಿ ಎಷ್ಟಾಗಿದೆ. ಎದ್ದೇ ತೋರಿಸ್ಬೇಕು ನಾನು. ಎಷ್ಟು, ಓ ಮೈ ಗಾಡ್, ನಾನು ಇವಾಗಲೇ ನೋಡ್ತಾ ಇದ್ದೀನಿ 11:45. 10 ಗಂಟೆಗೆ ಎದ್ದಿದ್ದೀನಿ ಇವತ್ತು. ಅಂದರೆ ನಿದ್ದೆ ಮಾಡ್ಕೊಂಡು 10 ಗಂಟೆಗೆ ಎದ್ದಿಲ್ಲ. ಇಲ್ಲಿ ಮುಖ ನೋಡಿ ಎಲ್ಲ ಎಷ್ಟು ಗಟ್ಕೋಬಿಟ್ಟಿದೆ, ಕಣ್ಣೆಲ್ಲ. ಜಾಗರಣೆ ಮಾಡಿ ಅಲ್ಲಪ್ಪ, ಶಿವರಾತ್ರಿ ಜಾಗರಣೆ ಅಲ್ಲ ಇದು. ಫ್ಯಾನ್ ಹಾಕೊಂತಾರೆ. ಈ ಸಮ್ಮರ್ ಬಂತಂದರೆ ನನಗೂ ಮನಗೂ ಇದೊಂದು ದೊಡ್ಡ ಜಗಳ ನೋಡಿ. ಯಾವ ಥರ ಅವ್ರದ್ದು. ಏನಪ್ಪ ಇದು? ಇದ್ಯಾವ್ದಿದು? ಬೋಟ್ ಮಲ್ಕೊಂಡಂಗೆ ಮಲ್ಕೊಂಬಿಟ್ಟಿದೆಯಾ ಹಿಂಗೆ? ಯೋಚನೆ ಮಾಡ್ತಾ ಇದ್ದೀನಿ. ಅವ್ರಿಗೆ ಫ್ಯಾನ್ ಇಲ್ದಲೇ ಇರೋಕ್ಕಾಗಲ್ಲ, ನನಗೆ ಫ್ಯಾನ್ ಹಾಕೊಂಡ್ರೆ ಆಗಲ್ಲ. ಅದು ಫ್ಯಾನ್ ಗಾಳಿ 24 hours ಕುಡ್ದು ಕಣ್ಣೆಲ್ಲ ಗಡ್ಕೊತಾ ಇದೆ, ತಲೆ ಫುಲ್ ಇಟ್ಕೊತಾ ಇದೆ. 3 ಡೇಸಿಂದನೂ ಕಂಟಿನ್ಯೂಸ್ ಆಗಿ ತಲೆನೋವು ಬರ್ತಾ ಇದೆ. ನೈಟ್ ಟೈಮು ಹೆಂಗಾಗೋದು, ಫ್ಯಾನ್ ಇಲ್ದಲೇನು ಮಲ್ಗೋಕ್ಕಾಗಲ್ಲ. ಫ್ಯಾನ್ ಹಾಕೊಂಡ್ರೆ ಈ ಥರ ಆಗತ್ತೆ ನನಗೆ. ಅಯ್ಯೋ, ಈ ಸಮ್ಮರ್ ಎಷ್ಟೊತ್ತಿಗೆ ಮುಗ್ಯತಪ್ಪ ಅಂತ ಅನ್ನಿಸ್ತಾ ಇದೆ. ತಿಂಡಿನೂ ಏನು ಮಾಡಿಲ್ಲ. ಮನು ಹೋಗಿ ಆ್ಯಸ್ ಯೂಶುವಲ್ ಸ್ಯಾಟರ್ಡೇ ಆಗಿರೋದ್ರಿಂದ ಚಿಕನ್ ತಂದಿಟ್ಟಿದ್ದಾರೆ. ಇವಾಗ ಹೊಟ್ಟೆ ಸ್ಟ್ರೈಟ್ ಅವೇ ಅಡುಗೆ ಮಾಡ್ಬಿಡೋಣ ಅಂತ ಚಿಕನ್ ಇಟ್ಟಿದ್ದೀನಿ. ಈಗ ಮಾಡಬೇಕು. ಹೊಟ್ಟೆ ಆಗ್ತಾ ಇದೆ. ನೆನ್ನೆ ನಮ್ಮ ವಿರಾಜ್ ಮನೆಯಿಂದ ವಿರಾಜ್ ಅಜ್ಜಿ ನನಗೆ ತಂಬಿಟ್ಟು ಕೊಟ್ಟಿದ್ರು. ಅವ್ರ ಮನೆ ಶಿವರಾತ್ರಿಗೆ ಈ ಥರ ತಿಂಡಿಗಳೆಲ್ಲ ಮಾಡ್ತಾರಂತೆ. ಆರೋ ಹೇಳೋ ಕೊಟ್ಟಿದ್ರು. ರಾತ್ರಿ 9:30 ಕೊಟ್ಟರು. ನಾನು ಮನು ಇಬ್ಬರು ಸೇರ್ಕೊಂಡು ರಾತ್ರಿನೇ 4 ಮುಗಿಸಿ ಇವಾಗ ಇಲ್ಲೊಂದು 3 ಇದ್ದಾವೆ. ತಿನ್ನೋಣ? ಹೊಟ್ಟೆ ಆಗ್ತಾ ಇದೆ. ತಿನ್ಬಿಟ್ಟು ಹೋದ್ರೆ ಎನರ್ಜಿ ಇರುತ್ತೆ. ಒಂದು 45 ಮಿನಿಟ್ಸ್ ಆದರೂ ಬೇಕಲ್ಲ ಕುಕ್ಕಿಂಗ್ ಮುಗಿಸೋದಕ್ಕೆ. ಮನೆ ಇವತ್ತು ನೀನು ಜಾಯ್ನ್ ಆಗು ಮನು ಕುಕ್ಕಿಂಗಿಗೆ, ಅಡುಗೆಗೆ. ನಾನೇ ಮಾಡೋದಲ್ಲ, ನೀನೇನು ಮಾಡ್ತೀನಿ? ಅವರೇ ಮಾಡೋದಂತೆ. ನಾನು ಹೆಚ್ಕೊಟ್ರೆ ಅವ್ರು ಒಗ್ಗರಣೆಗೆ ಹಾಕ್ತಾ ಇದ್ರೆ ಬೇಗ ಆಗೋಗ್ಬಿಡತ್ತೆ. 1 ಗಂಟೆ ಟೈಮ್ ಆಗ್ತಾ ಇದೆ.
ಇನ್ನು ಚಿಕನ್ ಇವಾಗ ತೊಳಿತಾವ್ರೆ. ತಿಂಡಿನೂ ಕೊಟ್ಟಿಲ್ಲ ಬೆಳಗ್ಗೆಯಿಂದ. ಏನಾದ್ರು ಪ್ಲಾನ್ ಇದೆಯಾ, ಏನಾದ್ರು ಕೊಡಬೇಕು ಊಟಕ್ಕೆ ಅಥವಾ ಅಂತ? ಉಂಡೆ ಕೊಡ್ಲಿಲ್ವಾ? ಅದು ಯಾವ ಲೆಕ್ಕಪ್ಪಿ ಅದು? ಹಾಫ್ ಅನ್ ಅವರ್ ಆಗೋಗ್ಬಿಡತ್ತೆ. ಬಂದು ಒಂಚೂರು ಹೆಲ್ಪ್ ಮಾಡಿದ್ರೆ ನೀನು ನನಗೆ, ನಾನು ಅಲ್ಲಿ ಮಸಾಲೆ ರುಬ್ಕೊಂತ ಇರ್ತೀನಿ, ನೀನು ಇಲ್ಲಿ ಒಗ್ಗರಣೆ ಹಾಕ್ತಾ ಇರು. ಅದು ಯಾವಾಗ ತಿನ್ನೋದು ಕಲ್ಲಂಗಡಿ ಹಣ್ಣು? ಸಾಯಂಕಾಲ ಕಟ್ ಮಾಡೋಣ, ಈಗ ತಿನ್ಬಿಟ್ರೆ ಊಟ ಸೇರಲ್ಲ. ಮಸಾಲೆ ರುಬ್ಕೊಂಡು ಹೋಗ್ಲಿ. ಶುಂಠಿ ಬೆಳ್ಳುಳ್ಳಿ ರುಬ್ಬಿದ್ದೀನಿ. ನೆಕ್ಸ್ಟ್ ಇದು ಕಾಯಿ ಚಕ್ಕೆ ಇವತ್ತಿನ ದಿನಕ್ಕೆ ನಾವೇ ಚೆಫು, ನಾವು ರೆಡಿ ಇದ್ದೀವಿ. ಮಂಜು ಅಲ್ಲಿ ನಮಗೆ ಹೆಲ್ಪರ್ ಇವತ್ತು. ಸೊ ಈರುಳ್ಳಿ ಕುಯ್ ಕೊಡ್ತಾವ್ರೆ. ಹೆಲ್ಪರ್. ಓಕೆ ಬಸ್, ನೀವೇನೇನು ಗೈಡ್ ಮಾಡ್ತೀರಾ ನಾವು ಅದನ್ನ ಮಾಡ್ತೀವಿ ಬಸ್. ಈರುಳ್ಳಿ ನಿಂಗೆನಾ ಕಟ್ ಮಾಡೋದು? ಹಂಗೆ ಕರೆಕ್ಟ್ ಇದೆಯಾ? ಕರೆಕ್ಟ್ ಆಗಿದೆ. ಇಲ್ಲ ಇನ್ನು ದಪ್ಪ ಇಲ್ಲ ಸಾಕು. ಇವತ್ತು ನಾನು ಚಿಕನ್ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಹೆಸರು ಇವಾಗ ಹೇಳಕ್ ಹೋಗೋದಿಲ್ಲ, ಯಾಕಂದ್ರೆ ಅದನ್ನ ಮಾಡಿದ್ಮೇಲೆ ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ಆ ಟೇಸ್ಟ್ ಹೆಂಗ್ ಬರುತ್ತೆ ನೋಡ್ಕೊಂಡು ಅದ್ರ ಮೇಲೆ ಹೆಸರಿಡೋಣ ಚಿಕನ್ಗೆ. ಈಗ ಬಾಣಲಿ ಇಟ್ಟಿದ್ದೀನಿ. ಸೊ ನೀರಿತ್ತು, ಅವೆಲ್ಲ ಅಬೆಗೆ ಹೋಗ್ಬಿಡ್ಲಿ ಅಂತ. ಅದಾದ್ಮೇಲೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ, ಅಯ್ಯಪ್ಪ ಸುಟ್ಟೋಯ್ತು ಕೈ. ಅದಕ್ಕಿಂತ ಮೊದಲು ಇಲ್ಲಿ ಲೈಟ್ ಹಾಕ್ಬೇಕಂತೆ. ಅವೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ನಮ್ದು ಕಣ್ಣು ಚೆನ್ನಾಗಿದೆ, ಅದರಿಂದ ಲೈಟ್ ನೆಸೆಸಿಟಿ ಇಲ್ಲ. ಸೊ ಈಗ ಬಾಂಡ್ಲಿ ಇಲ್ಲಿ ಉರಿ ಇಟ್ಟಿದ್ದೀನಿ, ಬಿಸಿ ಆಗ್ತಾ ಇದೆ. ಎಣ್ಣೆ ಅಲ್ಲಿದೆ, ಎಣ್ಣೆ ತೆಗೆದು ಹಾಕಿ ಈರುಳ್ಳಿ ಹಾಕಿ ಕಡ್ದಿದ್ ಮಾಡಿದ್ರೆ ಆಗೋಯ್ತು. ಚಿಕನ್ ತೆಗೆದು ಹಾಕಿ ಸ್ವಲ್ಪ ಖಾರ ಹಾಕಿದ ತಕ್ಷಣ ಚಿಕನ್ ಸಾರ್ ರೆಡಿ. ಹೇಳಬಿಟ್ಟೆ ಚಿಕನ್ ಸಾರ್ ಮಾಡ್ತಾ ಇದ್ದೀನಿ ಅಂತ, ಗೊತ್ತಿಲ್ಲ ಅದಾದ್ಮೇಲೆ ಇಡ್ತೀನಿ ಅಂತೆ. ಅದು ಹೆಸರು ಲಾಸ್ಟಲ್ಲಿ ಕೊಡ್ತೀನಿ. ಕೋಳಿ ಹಾಕಿದ್ಮೇಲೆ ಕೋಳಿ ಸಾರೇ ಆಗೋದು. ಅದು ಪೆಪ್ಪರ್ ಸಾರ, ಖಾರದ ಸಾರ, ಯಾವ ಜಾಸ್ತಿ ಆಗೋದು ಆ ಸಾರ ಹೆಸರು. ಒಂದ್ ಸಾರ ಒಟ್ನಲ್ಲಿ ಮಾಡ್ತೀಯ ಅಷ್ಟೇ. ಸಾಕಾ? ಇದು ಇನ್ನೇನಾದ್ರು ಮಾಡ್ಕೊಡ್ಬೇಕಾ? ಸಾಕು. ಕೂತ್ಕೊಳ್ಳ ಸೋಫಾ ಮೇಲೆ? ಇಲ್ಲ ಅಲ್ಲಾಡ್ಸೋರು ಯಾರು? ಇಲ್ಲೇನ್ ರಾಹುಲ ನಾವ್ನೆ, ನೀನೇ ಅಲ್ಲಾಡ್ಸ್ಬೇಕು. ಎಷ್ಟು ಹಾಕ್ಲಿ ಆಯಿಲು? ಹಾಕಿ ನೀವ್ ಹೇಳ್ದಷ್ಟೇ. ಸಾಕು. ಇಂಥ ಅದೃಷ್ಟ ಯಾರಿಗುಂಟು ಯಾರಿಗಿಲ್ಲ. ನೋಡಿ ಇಲ್ಲಿ ಇವಾಗ ಒಗ್ಗರಣೆ ಹಾಕ್ತಾವ್ರೆ. ನೋಡೋಣ ಇವಾಗ ಯಾವ್ಯಾವ ಅವತಾರದಲ್ಲಿ ಆಡ್ತಾರೆ. ಹಾಕಪ್ಪ, ಅಲ್ಲಾಡತ್ ಹಾಕು. ಹಿಂದಕ್ಕೆ ನಿಂತ್ಕೊಂಬನು. ಟೊಮೆಟೊ ಅಲ್ಲ, ಆನಿಯನ್ ಇನ್ನೂ ಫ್ರೈ ಆಗಬೇಕು. ಹೌದಾ? ತಡಿಯಂಗ್ರೆ ಟೊಮೆಟೊ ಹೆಚ್ಕೊಂತೀನಿ. ನೋಡಿದ್ರ ನಮ್ಮ ಶೆಫ್ ಕಷ್ಟೇ ಇಷ್ಟೇನೆ. ಬಂದ್ರು ಬಾಣಲಿ ಒಳಕ್ಕೆ ಆನಿಯನ್ ಒಳಗಡೆಗೆ ಚಿಕನ್ ಹಾಕಿದ್ರು. ಇಲ್ಲೊಂದು ಸಣ್ಣ ಜಗಳ ಆಯಿತು. ಫಸ್ಟು ಟೊಮೆಟೊ ಹಾಕ್ಬಿಟ್ಟು ಆಮೇಲೆ ಚಿಕನ್ ಹಾಕ್ತೀನಿ ಅಂತ. ಇಲ್ಲ ನಾನು ಫಸ್ಟ್ ಚಿಕನ್ ಹಾಕು, ಆಯಿಲಲ್ಲಿ ಫ್ರೈ ಆಗಿ ಟೊಮೆಟೊ ಹಾಕಿದ್ರೆ ನೀರು ಬಿಟ್ಕೊಳತ್ತೆ ಅಂತ ಸಣ್ಣ ಜಗಳ ಆಯಿತು ಅಷ್ಟೇ. ಅಷ್ಟಕ್ಕೆ ಬಂದ್ರು, ಇಲ್ಲಿ ಕೂತ್ಕೊಂಡ್ರ ಅಡುಗೆ ಮುಗೀತಂತೆ. ಬಾಯಲ್ಲಿ ತೋರಿಸ್ತೀನಿ ಇವಾಗ ಹೆಂಗ್ ಫ್ರೈ ಆಗಿದೆ ಆಯಿಲಲ್ಲಿ. ಅದೇ ಟೊಮೆಟೊ ಹಾಕಿದ್ರೆ ನೀರು ಬಿಡತ್ತೆ, ಅದು ಬಾಯ್ಲ್ ಆಗತ್ತೆ, ಚಿಕನ್ ಫ್ರೈ ಆಗಲ್ಲ. ನಿನಗೆ ಮಾಡಕ್ ಬರಲ್ಲ. ಯಾವಾಗಲೂ ಅಷ್ಟೇ ಮೇನ್ ಕುಕ್ ಬಂದ್ಬಿಟ್ಟು ಅದನ್ನ ಏನಿದೆ ಅಷ್ಟು ಮಾಡ್ಬಿಟ್ಟು ಬಂದ್ಬಿಡ್ತಾನೆ. ಆಮೇಲೆ ಹೆಲ್ಪರ್ಗಳು ಮಾಡ್ಕೊಳ್ಳೋದು. ಏನ್ ಫುಲ್ ಕುಕ್ ನಿಂತ್ಕೊಂಡು ಮಾಡ್ತಾನೆ ಅನ್ಕೊಂಡಿದ್ಯಾ? ಅವ್ನ ಕೆಲಸ ಏನಿದ್ರು ಒಂದು ಒಳ್ಳೆ ಟೇಸ್ಟ್ ತರಬೇಕು ಅವನು. ಆ ಟೇಸ್ಟ್ ಬರೋ ತರ ನಾನು ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಒಂಚೂರು ಆನಿಯನ್ ಹಾಕ್ಬಿಟ್ಟು ಸೌಟ್ ಅಲ್ಲಾಡಿಸ್ಬಿಟ್ಟು ಬಂದ್ಬಿಟ್ರೆ ಟೇಸ್ಟ್ ಬಂದ್ಬಿಡತ್ತ ಅದು ಹಾಕಿ ಅಲ್ಲಾಡ್ಸೋದಿರತ್ತಲ್ಲ, ಅದ್ರ ಮೇಲೆ ಟೇಸ್ಟ್ ಬರೋದು. ಎಟ್ಟಾಗೇನು ಅದು ನನಗೆ ಬಂತು ಕಂಪ್ಲೀಟ್ ಅಡಿಗೆ. ಬರಲ್ವಾ ನೀನು? ನಾನೇ ಮಾಡ್ಬಿಡ್ಲಾ? ಅಷ್ಟೇ, ನೀನೇ ಮಾಡ್ಬೇಕೀಗ. ಖಾರ ಎಲ್ಲ ರುಬ್ಕೊಟ್ಟಿದ್ದೀನಲ್ವಾ? ಏನ್ ಮಾಡ್ಕೊಟ್ಟಿದೀಯ? ಖಾರ ಎಲ್ಲ ರುಬ್ಬಿ ಅಲ್ಲಿ ಇಟ್ಟಿಲ್ವಾ ಮಿಕ್ಸಿನಲ್ಲಿ? ಏನೇನ್ ಹಾಕ್ತಪ್ಪ ಖಾರಕ್ಕೆ? ಎಲ್ಲ ಮಸಾಲೆ ಏನ್ ಬೇಕಾ ಎಲ್ಲ. ಅದೇ ಏನೇನ್ ಹಾಕಿದ್ಯಾ? ಅವೆಲ್ಲ ಹೇಳ್ಕೊಟ್ರೆ ನೀ ಕಲ್ತ್ಕೊಬಲ್ವಾ? ಅದು ನಮ್ ರೆಸಿಪಿ, ಅದು ನಮ್ಮ ಹತ್ರನೇ ಇರ್ಬೇಕು. ಖಾರ ರುಬ್ಕೊಟ್ಟವ್ರಂತೆ ನೋಡಿ. ಅರ್ಶನ ಯಾವ ಕಲರ್ ಇರತ್ತಪ್ಪ? ಅರ್ಶನ ಯಾವ ಕಲರ್ ಇರುತ್ತೆ? ಯಾವ ಕಲರ್ ಇದ್ರೇನೋ ಮಸಾಲ ರೆಡಿ ಇದೆಯಾ ಇಂಪಾರ್ಟೆಂಟ್. ಅದು ಹೋಗಿ ಮಸಾಲ ಹಾಕ್ಬಿಟ್ಟು ಅಲ್ಲಾಡ್ಸು ನೀಟಾಗಿ. 1 ಗಂಟೆಗೆ ಸ್ಟಾರ್ಟ್ ಮಾಡಿದ್ದ ಅಡುಗೆ 1:30ಗೆ ಮುಗ್ದೇ ಹೋಯ್ತು. ನಮ್ಮ ಕುಕ್ಕೇನು ದಬಾಕಿಲ್ಲ, ಮಾಡಿರೋದೆಲ್ಲ ನಾನೇ. ನಮ್ಮ ಕುಕ್ ಇಷ್ಟೇ ಮಾಡೋದು ಅಲ್ಲಿ. ನಮ್ಮ ಕುಕ್ಕೇನು ದಬಾಕಿಲ್ಲ, ಮಾಡಿರೋದೆಲ್ಲ ನಾನೇ. ಅರ್ಧ ಗಂಟೆಲಿ ಅಡುಗೆ ಮುಗೀತು ಅಂತ ಹೇಳ್ತಾ ಇದ್ದೀನಿ. ಹಂಗೆ ಎಲ್ಲರೂ ಹೇಳೋದು. ಬಟ್ ಆ್ಯಕ್ಚುಲ್ ಆಗಿ ಯಾರು ಮಾಡಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ಯಾರು ಮಾಡಿರ್ತಾರಲ್ಲ ಅವ್ರು ಹೇಳ್ಕೊಳಕ್ ಹೋಗಲ್ಲ, ನಾನೇ ಮಾಡಿದ್ದು ಅಂತ. ಈಗ ನಿಮ್ಮಂತ ಚಿಕ್ಕ ಪುಟ್ಟವ್ರು ಬಂದ್ಬಿಟ್ಟು ಕೇಳ್ಕೊಂತೀರ ನಾನೇ ಮಾಡಿದ್ದು ಅಂತ. ಅದಕ್ಕೆ ನಮ್ಮಂತವ್ರು ಏನ್ ಮಾಡಿದ್ವಿ, ದೊಡ್ಡ ಮನುಷ್ಯರಿಂದ ನಿಮ್ಗೆ ಹೇಳ್ತೀವಿ, ಆಯ್ತು ಹೋಗಪ್ಪ ನಿನ್ನ ಹೆಸರೇ ಇಟ್ಕೊ ಅಂತ ಹೇಳ್ತೀವಿ. ಹಂಗೆ ಅವೆಲ್ಲ ದೊಡ್ಡದಯ ನಮ್ದೆಲ್ಲ. ಎಂತದ್ದು ದೊಡ್ಡದು? ಸೌತೆಕಾಯಿ ಹೆಚ್ಚಲಾ? ಬೇಡ, ನಂಗೆ ಬೇಕು.
ಸಿಂಪಲ್ ಆಗೇ ಮಾಡಿದೆ, ಮಧ್ಯದಲ್ಲಿ ಕರೆಂಟ್ ಹೋಗಿನೂ ಬಂತು. ಚಿಕನ್ ಗ್ರೇವಿ ಮಾಡಿಬಿಟ್ಟಿದ್ದೀನಿ. ಜೊತೆಗೆ ಇವಾಗ ಮುದ್ದೆ ತಿಂದರೆ ಹೆವಿ ಆಗುತ್ತೆ, ರಾತ್ರಿಗೆ ಮುದ್ದೆ ಮಾಡ್ತೀನಿ. ಇವಾಗ ಜಸ್ಟ್ ರೈಸ್ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು. ವೀಕೆಂಡಲ್ಲಿ ದಿನಗಳು ಹೋಗೋದೇ ಎದ್ದು ಊಟ ಮಾಡಿ ಮಲಗಿದ್ದೇಳು ಅಷ್ಟರಲ್ಲಿ ಸಾಯಂಕಾಲ 7 ಗಂಟೆ ಆಗೋಯ್ತು. ಮನುಗೆ ಇವಾಗ ಕಾಫಿ ಕೊಟ್ಟಿದ್ದೀನಿ, ಕುಡಿತಾ ಇದ್ದಾರೆ. ನಾನು ಆಸ್ ಯೂಶುವಲ್ ಹಣ್ಣು ತಿಂತಾ ಇದ್ದೀನಿ. ಎದ್ಮೇಲೆ ಸಂಜೆ ಒಂದು ರೌಂಡ್ ಕಾಫಿ ಆಗಿದೆ. ಇವಾಗ ಹಣ್ಣು ತಿನ್ನೋಣ ಬಾ ಅಂದರೆ ಇಲ್ಲ, ಅವ್ರಿಗೆ ಕಾಫಿನೇ ಬೇಕಂತೆ, ಕೊಟ್ಬಿಟ್ಟು ಕೂರಿಸಿದ್ದೀನಿ. ನಿಮ್ಗೆ ಇನ್ನೊಂದು ಗೊತ್ತಾ, ನಾನು ನಿನ್ನೆ ನೋಟಿಸ್ ಮಾಡಿದೆ, ಮನುಗೆ ಹೇಳ್ತಾ ಇದ್ದೆ. ಏನು ಹೇಳು? ನಾನು ಹಣ್ಣು ತಿನ್ನಕ್ಕೆ ಹಿಡಿದ್ಮೇಲೆ ನನಗೆ ಪಿಗ್ಮೆಂಟೇಷನ್ ಸ್ಪಾಟ್ಸ್ ಎಲ್ಲ ಡಲ್ ಆಗ್ತಾ ಇದೆ. ಯಾಕಂದ್ರೆ ವಾಟರ್ ಇಂಟೇಕ್ ಹೋಗುತ್ತಲ್ಲ. ಫ್ರೂಟ್ ಈಸ್ ಆಲ್ವೇಸ್ ಗುಡ್, ನರಿಷಸ್ ಸ್ಕಿನ್ ಆಕ್ಚುಲಿ, ಎನಿ ಫ್ರೂಟ್. ಅದು ನಿಜ. ಐ ಆಮ್ ನಾಟ್ ಎ ಫ್ರೂಟ್ ಲವರ್. ನನಗೆ ಫ್ರೂಟ್ಸ್ ಎಲ್ಲ ತುಂಬ ಇಷ್ಟ ಆಗಲ್ಲ. ಈ ಥರ ಯಾವಾಗಲೂ ಮೂಡ್ ಬಂದಾಗ ಮಾತ್ರ ಚೆನ್ನಾಗಿ ತಿನ್ಬಿಡ್ತೀನಿ. ಇವಾಗ ಕಲ್ಲಂಗಡಿ ಹಣ್ಣು ಮೂಡ್ ಬಂದಿದೆ ನನಗೆ, ಬಟ್ ನನ್ನ ಸ್ಕಿನ್ ಒಂಥರ ಗ್ಲೋ ಬಂದಿದೆ. ಈ ಓಪನ್ ಪೋರ್ಸ್ ಎಲ್ಲ ಕಮ್ಮಿ ಆಗೋಗಿದೆ. ಮನುಗೂ ತಿನ್ನು ಜಾಸ್ತಿನ ಅಂತ ಹೇಳ್ತೀನಿ, ಕೇಳೋದೇ ಇಲ್ಲ. ನಿನಗೂ ಒಂದು ಕಾಂಪ್ಲೆಕ್ಷನ್ ಬರುತ್ತೆ ಮನು ಫೇಸಲ್ಲಿ. ಬೇಡ ಸಾಕು, ಆಮೇಲೆ ಬೇರೆ 3-8 ಜನ ಬಂದ್ಬಿಟ್ರೆ ಹಿಂದೆ ಕಷ್ಟ ಆಗುತ್ತೆ ಕಾಂಪ್ಲೆಕ್ಷನ್ನಿಗೆ. ಸಾಕು, ಇರೋದಂಗಿರ ದೇವ್ರು ಕೊಟ್ಟಂಗಿರ್ಬೇಕು. ಇವಾಗ ಮನು ಪಾರ್ಟಿಗೆ ಹೊರಟಿದ್ದಾರೆ. ಅವ್ರಿಗೆ ನಾನು ಒಬ್ಬಳೇ ಮನೆಯಲ್ಲಿ ಇರ್ತೀನಿ ಅಂತ ಯೋಚನೆ ಅಂತೆ. ಆಬ್ವಿಯಸ್ಲಿ ಈಗ ಅಪರೂಪಕ್ಕೆ ಈ ಥರ ಓನ್ ಟೈಮ್ ಸಿಕ್ಕಿದಾಗ ಎಂಜಾಯ್ ಮಾಡ್ದಲ್ಲೇ ಇರೋಕ್ಕಾಗತ್ತಾ? ಅಬ್ಬಾ ಬಿವೇರ್, ಐ ಆಮ್ ಕಮಿಂಗ್. ಯಾರು ನನಗೆ ಹೇಳ್ತಾ ಇದೀಯಾ, ಅವ್ರಿಗೆ ಹೇಳ್ತಾ ಇದೀಯಾ? ಅವ್ರಿಗೆ ಹೇಳ್ತಾರೆ ಬಿವೇರ್ ಐ ಆಮ್ ಕಮಿಂಗ್ ಅಂತನಾ? ಲೇಟ್ ಆಯ್ತು, 7:30 ಆಗೋಯ್ತಿಲ್ಲ. ಊಟಕ್ಕೆ ನೀನು ಅಲ್ಲೇ ಊಟ ಮಾಡ್ಕೊಂಡು ಬರ್ತೀಯಾ? ಹಿಂಗೆ ಊಟಕ್ಕೆ ಹೋಗ್ತಾ ಇರೋದು, ಅಲ್ಲೇ ಊಟ ಮಾಡ್ಕೊಂಡು. ನೀನು ಒಂದೊಂದ್ಸರಿ ಹೇಳ್ತೀಯಪ್ಪ, ನೀನು ಒಬ್ಳೇ ಇರ್ತೀಯ, ನಾನು ಬಂದು ಜಾಯ್ನ್ ಆಗ್ತೀನಿ ನಿನ್ನ ಜೊತೆ. ಬಾ ಅಂದೆ, ನೀನು ಬರಲ್ಲ ಅಂದಲ್ಲ. ನಾನು ಬರಲ್ಲ, ನನಗೆಲ್ಲ ಇಷ್ಟ. ನಂಗೆ ಆರಾಮಾಗಿ ಮನೇಲಿರಬೇಕು ಅನ್ನಿಸ್ತಾ ಇದೆ ನನಗೆ. ಇವಾಗಿನ್ನು ಚೆನ್ನಾಗಿ ಸ್ಟಮಕ್ ಫುಲ್ ಲೋಡೆಡ್ ಕಲ್ಲಂಗಡಿ ಹಣ್ಣು ತಿನ್ಬಿಟ್ಟಿದ್ದೀನಿ. ನಿಮಗೆ ಒಂದು ವಿಷಯ ಹೇಳ್ಬೇಕು, ಏನು ಅಂದ್ರೆ ನಮ್ಮ ಒಂದು ಅದು ಎಷ್ಟು ಜನ ಮಾಡ್ತಿಲ್ಲ ಅನ್ನೋದು ಗೊತ್ತಿಲ್ಲ. ಬಟ್ ಏನಂದ್ರೆ ನಮ್ದು ಸ್ಕೂಲ್ ನಲ್ಲಿ ನಾವು ಓದಿರುವಂತ ಫ್ರೆಂಡ್ಸ್ ಗಳೆಲ್ಲ ಏನಿದೀವಲ್ಲ, ಅಂದ್ರೆ ಅಷ್ಟೂ ಜನನು ಇವತ್ತಿನ ದಿನ ಅಂದ್ರೆ ಆಲ್ಮೋಸ್ಟ್ 25 ವರ್ಷ ಮೇಲಾಗೋಗಿದೆ ನಾವೆಲ್ಲ ಸ್ಕೂಲ್ ಮುಗಿಸಿ. ಇವತ್ತಿನ ದಿವಸನು ನಾವು ಮೀಟ್ ಆಗ್ತೀವಿ, ರೆಗ್ಯುಲರ್ ಆಗಿ ಮೀಟ್ ಆಗ್ತೀವಿ, ರೆಗ್ಯುಲರ್ ಪಾರ್ಟೀಸ್ ಮಾಡ್ತೀವಿ, ಡಿನ್ನರ್ ಲಂಚು ಇದರ ಒಬ್ರಲ್ಲ ಒಬ್ರು ಮೀಟ್ ಆಗ್ತೀವಿ. ಆದ್ರೆ ಒಂದ್ಸರಿ ಮೀಟ್ ಆದ ಅಂದ್ರೆ ಒಂದು 8-10 ಜನ ಅಂತೂ ಶೂರ್ ಆಗಿ ಬರ್ತಾರೆ. ಬಟ್ ಅರೌಂಡ್ 110-120 ಜನ ಇದ್ರು, ಅದ್ರಲ್ಲಿ 90 ಜನ ಟಚ್ ಅಲ್ಲಿ ಇದ್ದೇ ಇದ್ದೀವಿ ಇಲ್ಲಿವರೆಗೂ. ಅದೊಂದು ವೆರಿ ಹ್ಯಾಪಿ ನ್ಯೂಸ್. ಸ್ಕೂಲ್ ಫ್ರೆಂಡ್ಸ್ ಅದು ಎಷ್ಟು ಜನ ನಿಮ್ಮ ಲೈಫ್ ನಲ್ಲಿ ಇದಾರ ಆತರ ಹೇಳಿ, ಒಬ್ರು ಇಬ್ರು ಇರ್ಬೋದು, ಬಟ್ ನಾವು 90 ಜನ ಇನ್ನೂ ಟಚ್ ಅಲ್ಲಿ ಇದೀವಿ, ಹುಡುಗರು ಹುಡುಗಿರು ಎಲ್ಲ ಸೇರಿ. ನನಗೂ ಇದ್ದಾಳಪ್ಪ ನನ್ನ ಫ್ರೆಂಡ್ ಚಿನ್ನು, ಅವಳ ಹೆಸರು ದಿವ್ಯಾ, ನಾನ್ ಚಿನ್ನು ಅಂತ ಕರೀತೀನಿ. ಅಲ್ಲ, ಎಲ್ರಿಗೂ ಇರ್ತಾರಪ್ಪಿ ಸ್ಕೂಲ್ ಫ್ರೆಂಡ್ಸು, ಬಟ್ ಒಬ್ರು ಇಬ್ರು 5 ಜನ 10 ಜನ ಇರ್ತಾರೆ. ಬಟ್ ನಮ್ದ್ರಲ್ಲಿ ಹೆಂಗಾದ್ರು 90 ಜನ ಏನಿದ್ವಲ್ಲ, 90 ಜನನು ಟಚ್ ಅಲ್ಲಿ ಇದೀವಿ. ನನಗೆ ಬೆಸ್ಟ್ ಫ್ರೆಂಡ್ ಅಂತ ಇರೋದು, ಲೈಫ್ ಲಾಂಗು ಇರೋದು ಅವಳೊಬ್ಳೆ ಚಿನ್ನು. ಅವಳ ಹೆಸರು ದಿವ್ಯಾ, ನಾನು ಚಿನ್ನು ಅಂತ ಕರಿತೀನಿ. ನನ್ನ ವಿಡಿಯೋನಲ್ಲಿ ರಮೇಶ್ ಅಂತ ಬರ್ತಾ ಇರ್ತಾರಲ್ಲ ಯಾವಾಗಲೂ, ರಮೇಶ್ ಅಣ್ಣ ಅಂತೀನಲ್ಲ, ಅವರು ಇವ್ರದ್ದು ಸ್ಕೂಲ್ ಮೇಟು. ಸ್ಕೂಲ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಅಲ್ವಾ ಮನು? LKG UKG ಇಂದ ಟಿಲ್ 7th ಟಿಲ್ 10th ಓದಿರೋದು. ಇವಾಗನು ಹಂಗೆ ಚಡ್ಡಿ ಬಡ್ಡಿಗಳು. ಅವರು ಈಗನು ಹಂಗೆ ಕಿತ್ತಾಡ್ತಾರೆ. ಮೊನ್ನೆನೂ ಕಿತ್ತಾಡಿದ್ದಾರೆ, ನಿನ್ನೆ ಒಂದಾಗಿದ್ದಾರೆ, ನಾಳೆ ಕಿತ್ತಾಡ್ತಾರೆ, ನಾಡಿದ್ದು ಒಂದಾಗ್ತಾರೆ. ಫೈಟಿಂಗ್ ಇದ್ದಿದ್ದೆ ಅದು. ಈಗಲೂ ಇವಾಗ ಹೋದ್ರೆ ಇವಾಗ್ಲೂ ಫೈಟಿಂಗ್ ಆಡ್ಕೊಂಡೇ ಬರೋದು. ಬಟ್ ಏನಂದ್ರೆ ಅದೊಂಥರ ರೂಢಿ ಅವಡೆ. ಚಿಕ್ಕ ವಯಸ್ಸಿಂದ ಕಿತ್ತಾಡಿಕೆ ಬಾಲ್ ಕಿತ್ಕೊಂಡ್ರೆ ಫೈಟಿಂಗ್ ಆಡ್ತೀವಲ್ಲ, ಚಿಕ್ಕ ಹುಡುಗರು ಬಾಲ್ ಕಿತ್ಕೊಂಡ್ರೆ ಫೈಟಿಂಗ್, ಆ ತರ ಫೈಟಿಂಗ್ ನಮ್ದೆಲ್ಲ. ಈಗ ಪಾರ್ಟಿಗೆ ಹೋಗಕ್ಕೂ ಜಗಳ. ಇವ್ರು ನಾನು ಬರಲ್ಲ ಅಂತ ಅವ್ರು, ಈಗ ಬರಲ್ಲೋ ಅಂತ. ಮಂಜು ಒಬ್ಳೆ ಒಳಕೊಂಡು ನಾನಂದೆ, ನಾನೇ ಯಾವಾಗ ಹೇಳಿದ್ದೀನಿ ಒಬ್ಳೆ ಇದ್ದೀನಿ ಅಂತ, ಎದ್ದೋಗು ಫಸ್ಟ್, ನನ್ಗೆ ಆರಾಮಾಗಿ ಟೈಮ್ ಬೇಕು ಅಂತ. ಎದ್ದು ಲೇಟ್ ಆಯ್ತು ನನಗೆ, ಹೊರಡ್ತೀನಿ. ಓಕೆ, ಬಾಯ್. ಸೊ ಫೋನ್ ಮಾಡು ಲೇಟ್ ಆದರೆ. ನಾನು ಆ್ಯಸ್ ಯೂಶುವಲ್ 8:30 ಊಟ ಮಾಡ್ಕೊತೀನಿ. ಓಕೆ, ಬಾಯ್.